ಮುಸ್ಲಿಂ ತಿಕ್ಕಾಟ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಬಹುಶಃ ಇದು ಹಿಂದೆಲ್ಲ ಕಾಂಗ್ರೆಸ್ನ ಮುಸ್ಲಿಂ ನಾಯಕರ ನಡುವೆ ಒಂದು ರೀತಿಯಾದಂತಹ ವೈಯಕ್ತಿಕ ಜಿದ್ದಾಜಿದ್ದಿಯ ಕಾರಣಕ್ಕಾಗಿ ಒಬ್ಬರು ಒಂದು ಮಾತು ಇನ್ನೊಬ್ರು ಇನ್ನೊಂದು ಮಾತು ಕೇಳ್ತಾ ಇದ್ದಾರೆ ನೋಡ್ತಾ ಇದ್ವಿ. ಆದರೆ ಈ ಬಾರಿ ಹಾಗಲ್ಲ, ಇದು ಅದರ ವ್ಯಾಪ್ತಿಯನ್ನು ಮೀರಿ ಹೋಗಿದೆ. ಇಲ್ಲಿ ಒಂದಿಷ್ಟು ನಾಯಕರ ವಿರುದ್ಧ ಕ್ರಮ ಆಗಿದೆ, ಪಕ್ಷ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ಕೊಂಡು. ಅದೇ ಪಕ್ಷ ವಿರೋಧಿ ತೂಗುಗತ್ತಿ ಜಮೀರ್ ಅಹಮದ್ ಖಾನ್ ಅವರ ತಲೆ ಮೇಲೆ ತೊನೆದಾಡ್ತಾ ಇದೆ. ಹೀಗಾಗಿನೇ ಜಮೀರ್ ವಿರುದ್ಧ ಈಗ ಮುಸ್ಲಿಂ ನಾಯಕರುಗಳು ತಿರುಗಿ ಬಿದ್ದಿದ್ದಾರೆ. ವಿಶೇಷವಾಗಿ ಜಮೀರ್ ವಿರುದ್ಧ ಈಗ ಜಂಗಿ ಕುಸ್ತಿಗೆ ಇಳಿದಿದ್ದಾರೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಮುನಿಸು ಮತ್ತಷ್ಟು ಈಗ ಸ್ಫೋಟಗೊಳ್ತಾ ಇದೆ. ಅಂದ್ರೆ ಇಲ್ಲಿ ಈ ಬೆಂಕಿ ಆರದಂತೆ ನೋಡಿಕೊಳ್ಳುವ ಪ್ರಯತ್ನ ಒಂದು ಸಾಗ್ತಾ ಇದೆ. ಅಂದ್ರೆ ಬೂದಿ ಮುಚ್ಚಿದ ಕೆಂಡ ಆಗಿಲ್ಲ ಇದು. ಆ ಕೆಂಡದ ಮೇಲಿನ ಬೂದಿಯನ್ನ ಸರಿಸಿ ಆ ಕೆಂಡಕ್ಕೆ ಬೆಂಕಿ ಹಚ್ಚಿಸುವಂತ ಅದರ ಉರಿ ಹೆಚ್ಚಿಸುವಂತಹ ಪ್ರಯತ್ನ ಒಂದು ಸಾಗ್ತಾ ಇದೆ. ಇಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಎರಡು ಬಣಗಳಾಗಿ ಇದು ಪರಿವರ್ತನೆಗೊಂಡಿದೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಬಣಗಳೇ ಎರಡಾಗಿರುವಂಥದ್ದು ಈಗ ಹೊರ ನೋಟಕ್ಕೆ ಗೋಚರಿಸ್ತಾ ಇದೆ, ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾವುದೇ ಅನುಮಾನಗಳು ಬೇಕಿಲ್ಲ ಇದರಲ್ಲಿ. ಜಮೀರ್ ಪರವಾಗಿ ಸಮುದಾಯದ ಒಂದು ಬಣದ ನಾಯಕರು ನಿಂತಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ನಿಂತಿದ್ದಾರೆ. ಅವರ ಪರವಾಗಿ ಹೋರಾಟಗಳು ಬೇರೆ ನಡೀತಿದ್ದಾವೆ, ಪ್ರತಿಭಟನೆಗಳು ನಡೀತಿದ್ದಾವೆ, ಅವರ ಬಗ್ಗೆ ಅವರ ಒಲವನ್ನು ವ್ಯಕ್ತಪಡಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಜಮೀರ್ ನಡೆ ವಿರುದ್ಧವಾಗಿ ಸಮುದಾಯದ ಮತ್ತೊಂದು ಬಣ ನಿಂತಿದೆ. ವಿಶೇಷವಾಗಿ ಇದರಲ್ಲಿ ಕೆಪಿಸಿಸಿಯಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ಮುಸ್ಲಿಂ ಸಮುದಾಯದ ನಾಯಕರುಗಳಿದ್ದಾರೆ. ಮುಸ್ಲಿಂ ಸಮುದಾಯದ ಕೆಪಿಸಿಸಿ ಪದಾಧಿಕಾರಿಗಳು ಸಭೆಯನ್ನು ನಡೆಸಿದ್ದಾರೆ. ಇವತ್ತು ಅವರುಗಳೇ ಸಭೆ ನಡೆಸಿ ಅಲ್ಪಸಂಖ್ಯಾತ ಮುಖಂಡರಿಂದಲೇ ಜಮೀರ್ ವಿರುದ್ಧ ಸಿಟ್ಟು ಹೊರಬಿದ್ದಿದೆ. ಇದು ಸಹಜವಾದ ಸಿಟ್ಟು ಅಥವಾ ಆ ಬೂದಿ ಮುಚ್ಚಿದ ಕೆಂಡದ ಮೇಲಿನ ಬೂದಿಯನ್ನ ಊದಿ ಓಡಿಸುವಂಥದ್ರಿಂದಾಗಿ ಹುಟ್ಟಿರುವಂತಹ ಸಿಟ್ಟ ಅನ್ನುವಂಥರ ಬಗ್ಗೆ ಅನುಮಾನಗಳಿದ್ದಾವೆ. ಯಾಕೆಂದ್ರೆ ಜಮೀರ್ ಜೆಡಿಎಸ್ಗೆ ಹೋದ್ರೆ ಕಾಂಗ್ರೆಸ್ಗೆ ಯಾವುದೇ ಸಮಸ್ಯೆ ಇಲ್ಲ, ಅಲ್ಲಿಗೆ ಬಂದು ನಿಂತಿದ್ದಾರೆ. ಜಮೀರ್ ಜೆಡಿಎಸ್ಗೆ ಹೋದ್ರು ಕಾಂಗ್ರೆಸ್ಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಜಮೀರ್ ಜೆಡಿಎಸ್ಗೆ ಯಾವಾಗ ಹೋಗ್ತಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂಥದ್ದು. ಸಿಎಂ ಇಬ್ರಾಹಿಂ ರೋಷನ್ ಬೇಗ್ ಕೂಡ ಪಕ್ಷವನ್ನ ಬಿಟ್ಟಿದ್ರು, ಆಗ್ಲೂ ಪಕ್ಷಕ್ಕೇನೂ ಆಗಿಲ್ಲ. ಈಗ ಜಮೀರ್ ಬೇಕಿದ್ರೆ ಹೋಗ್ಬೋದು, ಮತ್ತೊಬ್ಬರ ನಾಯಕತ್ವ ಹುಟ್ಟುಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸವನ್ನ ಕಾಂಗ್ರೆಸ್ಸಿಗರು ಹೊಂದಿದ್ದಾರೆ, ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಹೊಂದಿದ್ದಾರೆ. ಪಕ್ಷ ವಿರೋಧಿ ಕೃತ್ಯ ಎಸಗಿದವರ ವಿರುದ್ಧ ಕೆಲ ನಾಯಕರು ಕಿಡಿಕಾರ್ತಾ ಇದ್ದಾರೆ, ಪಕ್ಷ ವಿರೋಧಿ ಕೆಲಸ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಮೊದಲನೇದಾಗಿ ನಾವು ಎಲ್ಲರೂ ಪಾರ್ಟಿ ಹೈಕಮಾಂಡ್ಗೆ ಕೇಳಿಕೊಳ್ಳೋದು ಏನಂದ್ರೆ, ಯಾರ್ಯಾರು ಪಕ್ಷಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಪಾರ್ಟಿನಲ್ಲಿ ಡಿಸಿಪ್ಲಿನ್ ಇರಲ್ಲ. ಕೆಲವು ಜನ ಆಫೀಸ್ ಬೇರರ್ಸ್ ಇದ್ದಾರೆ, ಚೇರ್ಮನ್ಗಳು ಇದ್ದಾರೆ, ಯಾರೋ ಬಂದಿಲ್ಲ ಅಲ್ಲಿ. ದೇ ಆರ್ ಆಲ್ ಫಾಲೋವರ್ಸ್ ಆಫ್ ಒನ್ ಪರ್ಟಿಕ್ಯುಲರ್ ಪರ್ಸನ್. ಅವ್ರಿಗೆ ಅಪಾಯಿಂಟ್ ಮಾಡಿರೋದು ಪಾರ್ಟಿ. ರಾಜ್ಯದಲ್ಲಿ 10 ಶಾಸಕರು, ವಿಧಾನಸಭೆಯ 10 ಶಾಸಕರು, ವಿಧಾನ ಪರಿಷತ್ತಿಗೆ 4 ಸದಸ್ಯರು, 1 ರಾಜ್ಯಸಭಾ ಸದಸ್ಯರು, ಹಾಗೆ ನಮ್ಮ ಸಮುದಾಯದ 22 ಕಾರ್ಯಕರ್ತರಿಗೆ, ನನ್ನಂತಹ ಕಾರ್ಯಕರ್ತರಿಗೆ ಇವತ್ತು ನನ್ನ ಪಕ್ಷ ರಾಜ್ಯ ಸಚಿವ ಸ್ಥಾನಮಾನವನ್ನು ಕೊಟ್ಟು ಇವತ್ತು ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಮಾಡಿದ್ದಾರೆ. ಮತ್ತು ನಂತರ ಸರ್ಕಾರದಲ್ಲೂ ಕೂಡ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಗೆ 5,000 ರೂಪಾಯಿ ಕೋಟಿಯಷ್ಟು ಅನುದಾನವನ್ನು, ಇವತ್ತು ಇತಿಹಾಸದಲ್ಲೇ ಇದು ಹೆಚ್ಚು ಅನುದಾನವನ್ನು ಕೊಟ್ಟಿರತಕ್ಕಂತಹ ನಮ್ಮ ಪಕ್ಷ 5 ಗ್ಯಾರಂಟಿಗಳ ಪ್ರಾಧಿಕಾರದ ಉಪಾಧ್ಯಕ್ಷನಾಗಿ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಪ್ರತಿ ವರ್ಷ 56,000 ಕೋಟಿ ಹಣವನ್ನ ಇವತ್ತು ನಾವು ಈ ರಾಜ್ಯದ 5 ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀವಿ. ಕೆಲವರು ಇಲ್ಲಿ ಕಾಂಗ್ರೆಸ್ ನಾಯಕರುಗಳು, ಮುಸ್ಲಿಂ ನಾಯಕರುಗಳು ಬಳಸ್ತಾ ಇರುವಂತಹ ಪದಗಳನ್ನು ಗಮನಿಸಿದ್ರು ಕೂಡ ಬಹಳ ಹೆಕ್ಕಿ ತೆಗೆದು ಅಳೆದು ತೂಗಿ ಈ ಪದಗಳನ್ನು ಪೂರ್ಣಿಸ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಇಲ್ಲಿ ತಿಕ್ಕಾಟ ಇರುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿಯೇ ಇವತ್ತಿನ ಈ ಬೆಳವಣಿಗೆ ಹಿಂದೆ ನಾವು ಗಮನಿಸಬೇಕಾಗಿರುವಂಥದ್ದು ಸಾಹುಕಾರ ಹಿಂದಾಟ. ಯಾಕಂದ್ರೆ ಜಮೀರ್ ರಕ್ಷಣೆಗೆ ಸಿಎಂ ಸಿದ್ದರಾಮಯ್ಯನವರು ಆಪ್ತರು ನಿಂತಿದ್ದಾರೆ. ಇದೇ ಕಾರಣಕ್ಕಾಗಿ ನೋಡಿ ಅಲ್ಲಿ ಪದ ಬಳಕೆ ಹೆಂಗಿತ್ತು ನೋಡಿ, ನಮ್ಮ ಸರ್ಕಾರ 5,000 ಕೋಟಿ ಕೊಟ್ಟಿದೆ ಅನ್ನುವ ರೀತಿಯಾಗಿ ಅಥವಾ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅನ್ನೋದರ ಮೂಲಕವಾಗಿ ಪದಗಳ ಪೂರ್ಣಿಸುವಂತ ಕೆಲಸ ನಡೀತಿದೆ. ಪ್ರತಿಷ್ಠೆ ಬದಿಗೊತ್ತಿ ಡಿಕೆಶಿ ಭೇಟಿಯಾಗಿದ್ರು ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಮೀರ್ ಅಹಮದ್ ಖಾನ್ ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ. ಬಳಿಕ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿಯೂ ಕೂಡ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಇಲ್ಲಿ ವಿಶೇಷವಾಗಿ ಜಮೀರ್, ಜಬ್ಬಾರ್ ಹಾಗೂ ನಜೀರ್
ಈ ಮೂವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಇಬ್ಬರ ವಿರುದ್ಧ ಆಲ್ರೆಡಿ ಕ್ರಮ ಆಗಿದೆ. ಮುಸ್ಲಿಂ ನಾಯಕರ ಮೇಲೆ ಕ್ರಮಕ್ಕೆ ಜಾರಕಿಹೊಳಿ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮುಸ್ಲಿಂ ಸಮುದಾಯಕ್ಕೆ ತಪ್ಪು ಸಂದೇಶವನ್ನು ರವಾನೆ ಮಾಡದಂಗೆ ಆಗುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಮತಗಳು ಕೈ ತಪ್ಪುವ ಬಗ್ಗೆ ಸಾಹುಕಾರ್ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತರ ಮತ ಕೈ ತಪ್ಪುವಂಥದ್ದು ಹೌದು ಅಲ್ವೋ ಅನ್ನೋಂಥದ್ದು ಎರಡನೇ ಮಾತು. ಆದರೆ ಇಲ್ಲಿ ಒಂದು ಸ್ಪಷ್ಟವಾದ ರಾಜಕೀಯ ದಾಳ ಇರೋದನ್ನು ನಾವು ಗಮನಿಸಬಹುದು. ಜಮೀರ್ ಮತ್ತು ಸಚಿವ ಮಹದೇವಪ್ಪ ಜೊತೆಯೂ ಕೂಡ ಸತೀಶ್ ಅವರು ಸಭೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ MLC ಜಬ್ಬಾರ್ ಅಮಾನತು ಆದೇಶವನ್ನ ಹಿಂಪಡಿಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ ಶಿವಕುಮಾರ್ ಅವರನ್ನ ಭೇಟಿಯಾದಾಗ. ಜಮೀರ್ ಅಹಮದ್ ವಿರುದ್ಧ ಕ್ರಮ ಆಗದಂತೆಯೂ ಕೂಡ ಸತೀಶ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ರಿಕ್ವೆಸ್ಟ್ ಮಾಡಿದ್ವಿ, ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅದು ನೋಟಿಸ್ ಕೊಟ್ಟು ವರಿಷ್ಠರ ಅನುಮತಿ ಪಡೆದು ಮತ್ತೆ ವಾಪಸ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಾವು ಹೋಗಿದ್ದು ಅಲ್ಪಸಂಖ್ಯಾತರ ರಕ್ಷಣೆಗೆ ಹೋಗಿದ್ದು ಅಷ್ಟೇ. ಹೋದಾಗ ಸ್ವಾಭಾವಿಕವಾಗಿ ಚರ್ಚೆ ಆಗೇ ಆಗ್ತದೆ, ಆಗುಲ್ಲ ಅಂದಿಲ್ಲ. ರಾಜಕೀಯ ಚರ್ಚೆ ಇದ್ದೇ ಇರ್ತದೆ. ಅದು ಹೈಕಮಾಂಡದಲ್ಲಿದೆ, ಯಾರ ಕೈಯಲ್ಲಿ ಇಲ್ಲ. ಅವ್ರು ಯಾವಾಗ ಹೇಳ್ತಾರೋ ಅವಾಗ ಮಾಡ್ತಾರೆ.